ಯೋಗದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ತಮ್ಮದೇ ಆದ ಒಂದು ದೊಡ್ಡ ಕೊಡುಗೆಯನ್ನು ನೀಡಿರುವಂತಹ ಯೋಗ ಗುರುಗಳಿಗೆ, ಯೋಗ ಗುರುಮಾತೆಯರಿಗೆ ಈ ಒಂದು ಪ್ರೀತಿಪೂರ್ವಕವಾಗಿರುವಂತಹ ಸನ್ಮಾನ. ಇವತ್ತಿನ ಈ ಕಾರ್ಯಕ್ರಮ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಧಾರವಾಡ ಹಾಗೂ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವಿಜಯಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದಿರುವಂತಹ ಈ ಒಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಯೋಗ ಗುರುಗಳನ್ನು ಸಹಿತ ಸನ್ಮಾನಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ಒಂದು ಯೋಗಾಸನದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿ ಮಕ್ಕಳನ್ನು ತಯಾರಿಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಯೋಗ ಗುರುಗಳು, ಯೋಗ ಗುರುಮಾತೆಯರಿಗೆ ಪ್ರೀತಿಪೂರ್ವಕವಾಗಿರುವಂತಹ ಸನ್ಮಾನ ನಡೀತಾ ಇದೆ. ಆ ಸನ್ಮಾನ ಕಾರ್ಯಕ್ರಮವನ್ನು ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಅಪ್ಪ ಸಿ ಬಬಲೇಶ್ವರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವಂತಹ ಶ್ರೀ ಅನಂತ್ ಸರ್ ಅವರು, ಇವರೆಲ್ಲರೂ ಸಹಿತ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಯೋಗ ಗುರುಗಳನ್ನು ಪ್ರೀತಿಪೂರ್ವಕವಾಗಿರುವಂಥ ಸನ್ಮಾನಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಅಭಿನಂದನೆಗಳು, ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ಈ ಕಾರ್ಯಕ್ರಮ ವಿಜಯಪುರದ ಕಂಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಜರುಗ್ತಾ ಇದೆ. ತಾವೆಲ್ಲರೂ ಸಹಿತ ಯೋಗ ಗುರುಗಳನ್ನು ಸನ್ಮಾನಿಸುವಂಥ ಕ್ಷಣವನ್ನು ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ. ಇಂಥ ಯೋಗ ಗುರುಗಳು ಮತ್ತೆ ನಮಗೆ ನಮ್ಮ ಮಕ್ಕಳಿಗೆ ದಾರಿದೀಪ ಆಗಲಿ ಅಂತ ಹೇಳಿ ಸದಾಶೆಯನ್ನು ವ್ಯಕ್ತ ಮಾಡೋದ್ರ ಜೊತೆಗೆ ಮಕ್ಕಳ ಬದುಕಿಗೆ ಯೋಗದಲ್ಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಈ ಒಂದು ಯೋಗ ಗುರುಗಳಿಗೆ, ಯೋಗ ಗುರುಮಾತೆಯರಿಗೆ ಪ್ರೀತಿಪೂರ್ವಕವಾಗಿರುವಂತಹ ಸನ್ಮಾನ ಕಾರ್ಯಕ್ರಮ.